ಹೊನ್ನು ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ವಸ್ತ್ರಾಪರಣ ರಹಸ್ಯ. ನಾನು ಕೀರ್ತಿಶ್ರೀ. ಹುಬ್ಳಿಯಲ್ಲಿ ದೊಡ್ಡ ಹೈಡ್ರಾಮಾ ನಡೆದಿದೆ. ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವಿನ ಗಲಾಟೆಯಲ್ಲಿ ಪೊಲೀಸರ ಮೇಲೆಯೇ ಹಲ್ಲೆ ನಡೆದಿದೆ. ಆದರೆ ಬಿಜೆಪಿ ಲೇಡಿ ಲೀಡ್ ಪೊಲೀಸರು ತನ್ನನ್ನು ವಿವಸ್ತ್ರಗೊಳಿಸಿ ಅತ್ಯಂತ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರೋ ಘಟನೆ ಕೆಲವರು ಯಾವ್ಯಾವ ರೀತಿಯ ಡ್ರಾಮಾ ಮಾಡ್ತಾರೆ ಅನ್ನೋದಕ್ಕೆ ಉತ್ತಮ ಸಾಕ್ಷಿಯಾಗಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು, ಶಕುಂತಲಾ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ ಒಳಗಡೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನನ್ನ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಬಂಧಿಸಲು ಹೋದಾಗ ಪೊಲೀಸರ ಜೊತೆ ಹೈಡ್ರಾಮಾ. ತಾನೇ ವಿವಸ್ತ್ರಗೊಳಿಸಿಕೊಂಡು ಪೊಲೀಸರ ವಿರುದ್ಧವೇ ಆರೋಪ. ಪೊಲೀಸರ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಪೊಲೀಸರಿಗೆ ಆಗಿರೋ ಗಾಯಗಳು. ತಮ್ಮ ಪಕ್ಷದ ಕಾರ್ಯಕರ್ತೆಯನ್ನ ಪೊಲೀಸರು ಬಂಧಿಸಿದ್ದಾರೆ ಅಂತ ಹುಬ್ಬಳ್ಳಿ ಮೇಯರ್, ಉಪ ಮೇಯರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸ್ತಿರೋ ಬಿಜೆಪಿ ಕಾರ್ಯಕರ್ತರು. ಈ ದೃಶ್ಯಗಳು ಕಂಡು ಬಂದಿದ್ದು ಹುಬ್ಬಳ್ಳಿಯಲ್ಲಿ. ಇದಕ್ಕೆಲ್ಲ ಕಾರಣ ಮಹಿಳೆಯೊಬ್ಬಳ ಬಂಧನ. ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ. ಆಧಾರ್ ಕಾರ್ಡ್ ನೀಡದ್ದಕ್ಕೆ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ. ದೇಶಾದ್ಯಂತ ಚುನಾವಣಾ ಆಯೋಗ ನಡೆಸಲು ಉದ್ದೇಶಿಸಿರುವ ಮತದಾರರ ಪಟ್ಟಿ ಪರಿಷ್ಕರಣೆ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಬಿಹಾರದಲ್ಲಿ ಕಳೆದ ವರ್ಷ ನಡೆದ ಚುನಾವಣೆಗೂ ಮೊದಲು ಆಯೋಗ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಿತ್ತು. ಇದಕ್ಕೆ ಕಾಂಗ್ರೆಸ್, ಆರ್ಜೆಡಿ ಸೇರಿ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು. ಅಲ್ಲದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತಡೆ ನೀಡಿ ಅಂತ ಮನವಿ ಮಾಡಿದ್ವು. ಅರ್ಜಿ ವಿಚಾರಣೆ ನಡೆಸಿದ್ದ ಸುಪ್ರೀಂ ಕೋರ್ಟ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ತಡೆ ನೀಡಲು ನಿರಾಕರಿಸಿತ್ತು. ಇದಾದ ಬಳಿಕ ಚುನಾವಣಾ ಆಯೋಗ ದೇಶದ ವಿವಿಧೆಡೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಂದಾಗಿದೆ. ಇದೇ ರೀತಿ ಹುಬ್ಬಳ್ಳಿಯಲ್ಲೂ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆ ನಡೆಯುತ್ತಿತ್ತು. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ತಾವು ಭಾರತದ ನಾಗರಿಕರು, ಆ ಕ್ಷೇತ್ರದ ಮತದಾರರು ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಸರ್ಕಾರ ವಿತರಣೆ ಮಾಡಿರೋ ಗುರುತಿನ ಚೀಟಿಗಳನ್ನ ಪ್ರಸ್ತುತಪಡಿಸಬೇಕು. ಇಲ್ಲದೆ ಹೋದ್ರೆ ಅವರ ಹೆಸರನ್ನ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಅವರ ಹೆಸರನ್ನ ತೆಗೆದುಹಾಕಲಾಗುತ್ತದೆ. ಇದೇ ರೀತಿ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಚಾಲುಕ್ಯನಗರದಲ್ಲಿ ಜನವರಿ 1ರಂದು ಮತದಾರರ ಪಟ್ಟಿ ಪರಿಷ್ಕರಣೆ ನಡೆಸಲಾಗ್ತಿತ್ತು. ಈ ವೇಳೆ ಬ್ಲಾಕ್ ಮಟ್ಟದ ಅಧಿಕಾರಿ ಜೊತೆಗೆ ಬಿಜೆಪಿ ಕಾರ್ಯಕರ್ತರಿದ್ರು. ಚಾಲುಕ್ಯನಗರದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆಗೆ ನೆರವು ನೀಡುತ್ತಿದ್ರು. ಈ ವೇಳೆ ಕೆಲಸ ಮುಗಿಸಿ ಆಗಷ್ಟೇ ಪ್ರಶಾಂತ್ ಬೊಮ್ಮಾಜಿ ಎಂಬಾತ ಮನೆಗೆ ಬಂದಿದ್ದ. ಈ ವೇಳೆ ಆತ ಆಧಾರ್ ಕಾರ್ಡ್ ನೀಡಲು ನಿರಾಕರಿಸಿದ್ದಕ್ಕೆ ಆತನ ಮೇಲೆ ಹಲ್ಲೆ ಮಾಡಲಾಗಿತ್ತು. ನಾ ಡ್ಯೂಟಿಯಿಂದ ಬಂದಿದ್ದೆ ಸರ್. ನಾ ರೈಲ್ವೆ ಗಾಡಿ ಹೊಡಿತೀನಿ ಸರ್, ಡ್ರೈವರ್. ನಾ ಕಾರ್ ಡ್ರೈವರ್ ಸರ್. ನಾ ಡ್ಯೂಟಿ ಮುಗಿಸ್ಕೊಂಡು ಊಟ ಮಾಡೋಕ್ಕೆ ಮನೆಗೆ ಬಂದಿದ್ದೆ ಸರ್. ಊಟ ಮನೆಗೆ ಬಂದಾಗ ಅಲ್ಲೇ ನಮ್ಮ ಮನೆ ಕಡೆ ಇಬ್ಬರು ಹುಡುಗರು ಇದ್ರು ಸರ್. ಅವರೇ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸ್ ಕೇಳಾಕತ್ತಿದ್ರು. ಅದು ಎದ್ರ ಸಂಬಂಧ ಅಂತ ಕೇಳಿನಿ ಸರ್. ಕೊಡ್ತೇನಿಲ್ಲ ಅಂತ ದಮ್ ಕೊಟ್ಟರು ಸರ್. ಆಮೇಲೆ ಇಲ್ಲ ನಾ ಕೊಡೋಂಗಿಲ್ಲ ಅಂದರೆ ತಡಿ ನಿನಗೈತಿ ಅಂತ ಅವರು ಹೆಣ್ಮಕ್ಳು ಕಟ್ಸ್ಯಾರ ಸರ್. ಅವ್ರಿಗೆ ಹೆಣ್ಮಕ್ಳಿಗೆ ನಾನು ಅನ್ನಕತ್ತಿದ್ದೆ ಸರ್, ಒಂದು ನಿಮಿಷ ತಡ್ರಿ ಮಾತಾಡ್ರಿ, ಏನಾಗಿತ್ತು ಅಂತ ಸ್ವಲ್ಪ ಇದು ಮಾಡ್ಕೊರಿ ಅಂತಂದರೆ ಇಲ್ಲ ಮಾತಾಕಿರಲಿಲ್ಲ ಸರ್. ಅವ್ರು ಡೈರೆಕ್ಟ್ ವಿಡಿಯೋದಾಗ ಹೆಂಗೆ ಒದ್ದಾರು ನೋಡಿರು ಹಂಗೆ ಒದ್ದೋದು ಚಾಲು ಮಾಡಿಬಿಟ್ರು ಸರ್. ನಾ ಅಂತೂ ಅವ್ರ ಮೇಲೆ ಏನು ರಿಯಾಕ್ಟ್ ಆಗಿಲ್ಲ ಸರ್. ನಾನು ಸೈಲೆಂಟ್ ನಿಂತು ಬಿಟ್ಟಿನಿ ಸರ್. ಅಲ್ಲಿ ಕಂಪ್ಲೇಂಟ್ ಕೊಟ್ಟೀನಿ ಸರ್. ಹೋಗಿ ಹಲ್ಲೆ ಸಂಬಂಧ ಕೇಶವಾಪುರ ಠಾಣೆಯಲ್ಲಿ ದೂರು ದಾಖಲು. ಕೇಶವಾಪುರ ಠಾಣೆಯಲ್ಲಿ ಬಿಜೆಪಿ ಕಾರ್ಯಕರ್ತೆ ವಿರುದ್ಧ ಎಫ್ಐಆರ್.
ಜನವರಿ 1ರಂದು ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಬಿಜೆಪಿ ಕಾರ್ಯಕರ್ತೆ ಸುಜಾತಾ ಹಂಡಿ ಅನ್ನೋರು ಪ್ರಶಾಂತ್ ಬೊಮ್ಮಾಜಿ ಮೇಲೆ ಮುಗಿಬಿದ್ದಿದ್ರು. ಕಾಲಿನಿಂದ ಒದ್ದು ಆತನ ಮೇಲೆ ದರ್ಪ ನೀಡಿದ್ರು. ಕೇವಲ ಆಧಾರ್ ಕಾರ್ಡ್ ನೀಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಜಾತಾ ಹಂಡಿ ಆಕೆಯ ಸಹೋದರ ಸೇರಿ ಅವರ ಕುಟುಂಬದವರ ಹಲ್ಲೆಗೆ ಯತ್ನಿಸಿದ್ರು. ಅಲ್ಲದೆ ಆತನ ಮರ್ಮಾಂಗಕ್ಕೆ ಒದೆಯಲು ಮುಂದಾಗಿದ್ರು ಅನ್ನೋದಕ್ಕೆ ವಿಡಿಯೋ ಸಾಕ್ಷ್ಯ ಕೂಡ ಇದೆ. ಯಾವಾಗ ತನ್ನ ಮೇಲೆ ಹಲ್ಲೆಗೆ ಯತ್ನಿಸಿದ್ರು ಆತ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲಗೆ ಕರೆ ಮಾಡಿದ್ರು. ಅವರ ನೀಡಿದ ಸಲಹೆ ಮೇರೆಗೆ ಪ್ರಶಾಂತ್ ಕೇಶವಾಪುರ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರು ಪಡೆದ ಪೊಲೀಸರು ಸುಜಾತಾ ಹಂಡಿ ಸೇರಿ 6 ಜನರ ವಿರುದ್ಧ FIR ದಾಖಲಿಸಿದ್ರು. ಪೊಲೀಸರು ಬಂಧಿಸಲು ಬಂದಾಗ ನಡೆದಿತ್ತು ಹೈ ಡ್ರಾಮಾ. ಪೊಲೀಸರ ಮೇಲೆಯೇ ಹಲ್ಲೆಗೆ ಯತ್ನಿಸಿದ್ದ ಸುಜಾತಾ ಹಂಡಿ. ಪ್ರಶಾಂತ್ ಬೊಮ್ಮಾಜಿ ನೀಡಿದ ದೂರಿನ ಮೇರೆಗೆ ಕೇಶವಾಪುರ ಠಾಣೆಯಲ್ಲಿ ಸುಜಾತಾ ಹಂಡಿ ವಿರುದ್ಧ FIR ದಾಖಲಾಗಿತ್ತು. ಜನವರಿ 1ರಂದು ದೂರು ನೀಡಿದ ಬಳಿಕ ಪೊಲೀಸರು ತಕ್ಷಣ FIR ಮಾಡಿದ್ರು. ಬಳಿಕ ತನಿಖೆ ನಡೆಸಲು ಆರಂಭಿಸಿದ್ರು. ಘಟನೆಯಲ್ಲಿ ಯಾರದ್ದು ತಪ್ಪು, ಪ್ರಶಾಂತ್ ಬೊಮ್ಮಾಜಿ ನೀಡಿರೋ ದೂರು ಸತ್ಯಕ್ಕೆ ಎಷ್ಟು ಹತ್ತಿರವಿದೆ ಅನ್ನೋ ಕುರಿತು ವಿಚಾರಣೆ ನಡೆಸಿದ್ರು. ತನಿಖೆಯಲ್ಲಿ ಸುಜಾತಾ ಹಂಡಿ ತಪ್ಪು ಮಾಡಿರುವುದು ಬೆಳಕಿಗೆ ಬಂದಿತ್ತು. ಹೀಗಾಗಿ ಜನವರಿ 5ರಂದು ಪೊಲೀಸರು ಸುಜಾತಾ ಹಂಡಿಯನ್ನ ಬಂಧಿಸಲು ಹೋಗಿದ್ರು. ಈ ವೇಳೆ ದೊಡ್ಡ ಹೈಡ್ರಾಮಾ ನಡೆದಿದ್ದು ಪೊಲೀಸರ ಮೇಲೆಯೇ ಸುಜಾತಾ ಹಂಡಿ ಹಲ್ಲೆಗೆ ಯತ್ನಿಸಿದ್ದಾಳೆ. ಅಲ್ಲದೆ ಕೆಲವು ಪೊಲೀಸ್ ಸಿಬ್ಬಂದಿಗೆ ಕಚ್ಚಿ ಗಾಯಗೊಳಿಸಿದ್ದಾಳೆ. ತಾನೇ ವಿವಸ್ತ್ರಗೊಳಿಸಿಕೊಂಡು ಖಾಕಿ ವಿರುದ್ಧ ಆರೋಪ. ಅದೊಂದು ವಿಡಿಯೋ ಇಲ್ಲದಿದ್ದರೆ ಪೊಲೀಸರಿಗೆ ಸಂಕಷ್ಟ. ಕೇಶವಾಪುರ ಠಾಣೆ ವ್ಯಾಪ್ತಿಯ ಚಾಲುಕ್ಯ ನಗರದಲ್ಲಿದ್ದ ಸುಜಾತಾ ಹಂಡಿ ಮನೆಗೆ ಬಂದ ಪೊಲೀಸರು ಆಕೆಯನ್ನ ಬಂಧಿಸಲು ಮುಂದಾದ್ರು. ಈ ವೇಳೆ ಆಕೆ ತನ್ನ ಬಟ್ಟೆಗಳನ್ನ ಬಿಚ್ಚಿ ಹಾಕಿ ದೊಡ್ಡ ಡ್ರಾಮಾ ಮಾಡಿದ್ಲು. ಪೊಲೀಸರು ತನ್ನ ಬಟ್ಟೆಗಳನ್ನ ಬಿಚ್ಚಿ ವಿವಸ್ತ್ರಗೊಳಿಸಿದ್ದಾರೆ ಅಂತ ಪೊಲೀಸರ ವಿರುದ್ಧ ಆರೋಪ ಮಾಡೋಕೆ ಮುಂದಾಗಿದ್ಲು. ಆದ್ರೆ ಅದೊಂದು ವಿಡಿಯೋದಿಂದ ಪೊಲೀಸರು ಬಚಾವಾಗಿದ್ದಾರೆ. ಆ ಒಂದು ವಿಡಿಯೋ ಇಲ್ಲದೆ ಹೋಗಿದ್ರೆ ಪೊಲೀಸರಿಗೆ ನಿಜವಾಗಿಯೂ ಸಂಕಷ್ಟ ಎದುರಾಗ್ತಿತ್ತು. ಇಷ್ಟು ಪೊಲೀಸರು ಆಕೆಯನ್ನ ಬಂಧಿಸಲು ಹೋದಾಗ ಏನು ನಡೀತು ಅನ್ನೋದನ್ನ PSI ಕಲಾವತಿ ವಿವರಿಸಿದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದನ್ನ ನೀವೇ ಕೇಳಿಸಿಕೊಳ್ಳಿ. ಹಿಡ್ಕೊಳ್ಳಿಕ್ಕೆ ಹೋದ್ವಿ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯ ವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತ್ಲಾ ಅಂತ ಆಕೆಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟ್ರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕೆ ತನ್ನ ಸೀರೆ ಕಳೆದು ಆಕೆಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ದು ಬಿಟ್ಲು. ಇನ್ನೊಬ್ಬಕಿ ಮಾಗ್ರೆಟ್ ಅಂತ ಆಕೆ ಕುತ್ತಿಗೆ ಬದ್ದು ಬಿಟ್ಲು. ಆಕೆ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ. ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ಬಿಜೆಪಿ ಶಾಸಕರಿಂದಲೇ ವಿಡಿಯೋ ವೈರಲ್ ಆಯ್ತಾ? ಶಾಸಕ ಮಹೇಶ್ ತೆಂಗಿನಕಾಯಿ ವಿರುದ್ಧ ಆರೋಪ. ಜನವರಿ 1ರಂದು ಗಲಾಟೆ ನಡೆದು ದೂರು ದಾಖಲಾಗಿತ್ತು. ಜನವರಿ 5ರಂದು ಸುಜಾತಾ ಹಂಡಿಯನ್ನ ಬಂಧಿಸಲಾಗಿತ್ತು. ಆದರೆ ಈ ಪ್ರಕರಣ ಬುಧವಾರ ಅಂದ್ರೆ ಜನವರಿ 7ರಂದು ಬೆಳಕಿಗೆ ಬಂದಿದೆ. ಇದಕ್ಕೆಲ್ಲ ಕಾರಣ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅನ್ನೋ ಆರೋಪ ಕೇಳಿ ಬಂದಿದೆ. ಸುಜಾತಾ ಹಂಡಿಯನ್ನ ಪೊಲೀಸರೇ ವ್ಯವಸ್ಥೆಗೊಳಿಸಿದ್ದಾರೆ ಅನ್ನೋ ರೀತಿ ಬಿಂಬಿಸಲು ಶಾಸಕರು ಮುಂದಾಗಿದ್ದಾರೆ ಅನ್ನೋ ಆರೋಪ ಜೋರಾಗಿದೆ. ಅಲ್ಲದೆ ಈ ವಿಡಿಯೋ ಇಟ್ಟುಕೊಂಡು ಪೊಲೀಸರನ್ನೇ ಬ್ಲಾಕ್ ಮೇಲ್ ಮಾಡಲು ಯತ್ನಿಸಿದ್ರು ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರಿಂದಲೇ ವಿಡಿಯೋ ವೈರಲ್ ಆಗಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪವಾಗಿದೆ. ಈ ವಿಡಿಯೋಗಳು 2-3 ದಿನಗಳ ಹಿಂದೆ ಸ್ಥಳೀಯ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಈ ವಿಡಿಯೋಗಳನ್ನ ಪೊಲೀಸರಿಗೆ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಇದು ಟೋಟಲಿ BJP ಪೊಲೀಸರ ವಿರುದ್ಧ, ಪೊಲೀಸರ ಹೆಂಗೆ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಳ್ಬೇಕು, ಪೊಲೀಸರು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೋಬೇಕಾದ್ರೆ ಏನೋ ಒಂದು ಆಗ್ತದೆ. ಒಟ್ಟಾರೆ BJPಯವರು ಇದನ್ನ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಈ ರೀತಿ ಒಂದು ರಣತಂತ್ರ ರೂಪಿಸಿದ್ದಾರೆ. ಪೊಲೀಸಿಗೆ ಮಾಡೋದು ಕಷ್ಟ ಆಗ್ಬಿಡುತ್ತೆ. ಗಾಂಜಾ ಡ್ರಗ್ಸ್ ಪೆಡ್ಲಿಂಗ್ ಮಾಡಿದ್ದಳ ಸುಜಾತಾ ಹಂಡಿ. ಸುಜಾತಾ ಹಂಡಿ ವಿರುದ್ಧ ಕಾಂಗ್ರೆಸ್ ನಾಯಕರ ಆರೋಪ.
ಸುಜಾತ ಅಂಡಿ ಮೂಲತಃ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ಲು. ಇತ್ತೀಚೆಗಷ್ಟೇ ಆಕೆ ಬಿಜೆಪಿಗೆ ಸೇರ್ಪಡೆಯಾಗಿದ್ಲು. ಸುಜಾತ ಅಂಡಿ ರೂಢಿಗತ ಅಪರಾಧಿಯಾಗಿದ್ದಾಳೆ ಅನ್ನೋದು ಕಾಂಗ್ರೆಸ್ ನಾಯಕರ ಆರೋಪವಾಗಿದೆ. ಕಾಂಗ್ರೆಸ್ ನಾಯಕ ರಜತ್ ಉಳ್ಳಾಗಡ್ಡಿ ಹೇಳುವಂತೆ ಆಕೆ ಚಾಲುಕ್ಯನಗರದಲ್ಲಿ ಗಾಂಜಾ ಪೆಡ್ಲಿಂಗ್ ಮತ್ತು ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಿದ್ದಾಳಂತೆ. ಇದೇ ಮಾತನ್ನೇ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಹೇಳಿದ್ದಾರೆ. ಆಕೆಗೆ ಗಂಡ ಇಲ್ಲ, ಎಲ್ಲೆಂದರಲ್ಲಿ ಸೀರೆ ಬಿಚ್ಚೋದು ಆಕೆಯ ಕಸುಬಾಗಿದೆ. ಹೀಗಾಗಿ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಹೆಬಿಷಲ್ ಇದ್ದಾಳೆ, ಗಾಂಜಾ ಪೆಡ್ಲರ್ ಇದ್ದಾಳೆ, ಡ್ರಗ್ ಪೆಡ್ಲರ್ ಇದ್ದಾಳೆ, ಮತ್ತು ಈ ರೀತಿ ಮಾರಣಾಂತಿಕ ಹತ್ಯೆಗಳನ್ನ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಇವ್ರನ್ನ ಬಂಧಿಸಿದ್ದಾರೆ. ಬಟ್ ವ್ಯವಸ್ಥೆ ಖಂಡಿಸಿದಂತೆ ನಾನು ಖಂಡಿತವಾಗಿಯೂ ಖಂಡಿಸ್ತೀನಿ. ನನಗಿರೋ ಮಾಹಿತಿ ಪ್ರಕಾರ ಬಂಧನ ಮಾಡೋಕ್ಕೆ ಹೋಗೋ ಕಾಲದಲ್ಲೇ ಪೊಲೀಸರನ್ನ ಇವ್ರನ್ನ ಬಂಧಿಸಬೇಕಾದ್ರೆ ಆಕೆ ವ್ಯವಸ್ಥರಾಗಿ ನಿಂತಿದ್ಲಂತ ನನಗೆ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಆಕೆ ಎಲ್ಲಿ ಬೇಕೋ ಅಲ್ಲಿ ಬಟ್ಟೆ ಬಿಚ್ತಾಳೆ. ಬರೀ ಪೊಲೀಸವ್ರ ಮುಂದಲ್ಲ, ರೋಡ್ ಮೇಲಾಗಲಿ ಮನೆ ಕಡೆ ಆಗಲಿ ಎಲ್ಲಿ ಬೇಕಲ್ಲಿ ಬಿಚ್ಚುತ್ತಾಳೆ. ಯಾಕಂದ್ರೆ ಆಕೆ ಕಂಟಿನ್ಯೂ ಗಾಂಜಾ ಸೇರ್ತಾಳೆ, ಡ್ರಿಂಕ್ ಮಾಡಿಸ್ತಾಳೆ. ಗಂಡನೂ ಇಲ್ಲ. ಆಕೆ ಎಲ್ಲಿ ಬೇಕು ಹಿಂಗೆ ಅಡ್ಡಾಡೋದು, ಬಟ್ಟೆ ಬಿಚ್ಚೋದು ಕೆಲಸ. ಎಲ್ಲರೂ ಕೇಳ್ರಿ, ನಾವು ಹೇಳೋದಲ್ಲ. ಆದರೆ ನಾನು ಅನ್ನೋದು ಈಕಿ ಹೆಣ್ಣು ಮಗಳು ಅನ್ನೋದಕ್ಕೇ ಆಕಿನ ಅದಕ್ಕೆ ಅಸಹ್ಯ ಅನ್ನಿಸ್ತೈತೆ ನಮಗೂ. ಇಂಥ ಹೆಣ್ಣು ಮಗಳನ್ನ ನಾವು ಎಲ್ಲಿ ನೋಡಿರಲಿಲ್ಲ. ದಯಮಾಡಿ ನಮ್ಮ ಕಮಿಷನರ್ ಆಗಿರುವಂಥ ಶಶಿಕುಮಾರ್ ಅವರು ಟೋಟಲ್ ಇಡೀ ಫ್ಯಾಮಿಲಿ ಮೇಲೆ ಕುಲಂಕುಷವಾಗಿ ಇನ್ಕ್ವೈರಿ ಮಾಡಿ ಅವ್ರ ಬಗ್ಗೆ ಏನೇನಿದೆ ಎಲ್ಲ ತನಿಖೆ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಂತ ನಾನು ಕೇಳ್ಕೊಳ್ತೀನಿ. ಪೊಲೀಸರಿಂದ ಏನೂ ತಪ್ಪಾಗಿಲ್ಲ ಎಂದ ಕಮಿಷನರ್. ಬಂಧನದ ವೇಳೆ ಆಕೆಯಿಂದಲೇ ಹೈ ಡ್ರಾಮಾ ನಡೆದಿದೆ. ಇನ್ನು ಘಟನೆಯ ಕುರಿತು ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ಪೊಲೀಸರಿಂದ ಯಾವುದೇ ತಪ್ಪಾಗಿಲ್ಲ. ಆಕೆಯನ್ನ ಬಂಧಿಸಲು ಹೋದಾಗ ಆಕೆಯ ಬಟ್ಟೆ ಬೆಚ್ಚಿ ಬಿಸಾಡಿದ್ದಾಳೆ. ಬಳಿಕ ಇದನ್ನ ಪೊಲೀಸರ ಮೇಲೆ ಅಪವಾದ ಹೊರಿಸಲು ಬಳಸಿಕೊಂಡಿದ್ದಾಳೆ. ಪೊಲೀಸರಿಂದ ಯಾವುದೇ ತಪ್ಪಾಗಿಲ್ಲ, ಬದಲಿಗೆ ಆಕೆಯೇ ದೊಡ್ಡ ಹೈಡ್ರಾಮಾ ಸೃಷ್ಟಿ ಮಾಡಿದ್ದಾಳೆ ಅಂತ ಘಟನೆಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಕೆನ ಅರೆಸ್ಟ್ ಮಾಡಿ ಗಾಡಿಯಲ್ಲಿ ಕುಂಡಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಆಕೆ ತನ್ನ ವಸ್ತ್ರಗಳೇನಿದ್ರು ಆ ವಸ್ತ್ರಗಳನ್ನೆಲ್ಲ ಕಳಚುವಂಥ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮಹಿಳಾ PSIಗಳು ಮತ್ತು ನಮ್ಮ 7ರಿಂದ 8 ಮಹಿಳಾ ಸಿಬ್ಬಂದಿಗಳು ಇದ್ದಾಗ್ಯೂ ಕೂಡ ಆಕೆ ತನ್ನ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆ ನಂತರ ಹೌದು, ಈ ವಸ್ತ್ರಗಳನ್ನು ಆಕೆನೇ ವಿವಸ್ತ್ರಗೊಳಿಸ್ಕೊಳ್ಳುವಂಥ ಕೆಲಸ ಆಕೆನೇ ಖುದ್ದಾಗಿ ಮಾಡಿಕೊಂಡಿರುವಂಥದ್ದು. ಆಮೇಲೆ ನಮ್ಮ ಸಿಬ್ಬಂದಿಗಳು ಅಲ್ಲಿ ಸ್ಥಳೀಯರ ಸಹಾಯದೊಂದಿಗೆ ಒಂದು ಬೇರೆ ಬಟ್ಟೆಯನ್ನು ತಗೊಂಡು ನಮ್ಮ ಸಿಬ್ಬಂದಿಗಳೇ ಹಾಕಿಸಿ ನಂತರ ಆಕೆಯ ಮೇಲೆ ಅರೆಸ್ಟ್ ಫಾರ್ಮಾಲಿಟೀಸ್ ಏನಿದೆ ಮಾಡಿ 5ನೇ ತಾರೀಕು ಅರೆಸ್ಟ್ ಮಾಡಲಾಗಿದೆ. ಈಕೆ ಈಗ ಸದ್ಯ ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಪೊಲೀಸರ ಮೇಲೆ ಆಕೆಯಿಂದಲೇ ಹಲ್ಲೆ ಎಂದ ಮಂತ್ರಿ. ಘಟನೆ ಕುರಿತು ಸ್ಪಷ್ಟನೆ ನೀಡಿದ ಸಚಿವ ಸಂತೋಷ್ ಲಾಡ್. ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಘಟನೆ ಕುರಿತು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಗಲಾಟೆ ನಡೆದಿದೆ. ಗಲಾಟೆಯ ಸಂಬಂಧ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿತ್ತು. ಇದನ್ನ ಆಧರಿಸಿ ಪೊಲೀಸರು ಆಕೆಯನ್ನ ಬಂಧಿಸಲು ಹೋಗಿದ್ರು. ಈ ವೇಳೆ ಆಕೆಯೇ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದಾಳೆ. ಇದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ನಮ್ಮ ಬಳಿ ಇವೆ. ಪೊಲೀಸರಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. SIR ನಡೆದಕ್ಕಂಥ ಇನ್ವೆಸ್ಟಿಗೇಷನಲ್ಲಿ ಗಲಾಟೆ ಆಗಿರ್ತಕ್ಕಂಥ ನಿಜ. EMN ಮೇಲೆ ಕೇಸ್ ಕೂಡ ಹಾಕಿದೆ. ಕೇಸ್ ಹಾಕಿದ ಮೇಲೆ ಅವಳನ್ನ ಅರೆಸ್ಟ್ ಮಾಡಬೇಕಂತ ಸಂದರ್ಭದಲ್ಲಿ 10 ಲೇಡಿ ಪೊಲೀಸ್ ಹೋಗಿದ್ದಾರೆ. ಆ 10 ಲೇಡಿ ಪೊಲೀಸ್ ಮೇಲೆ EMN ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಪ್ರೂಫ್ ಕೂಡ ಇದೆ. ಐ ಆಮ್ ನಾಟ್ ಟ್ರೈಂಗ್ ಟು ಸೇ ದ್ಯಾಟ್ ಆ ಥರ ಮಾಡಬಾರ್ದಾಗಿರ್ತಕ್ಕಂಥ ನನ್ನ ವಾದ ಆ ಥರ ಆಗಿದೆ. ಅವಳೇ ಸ್ವಯಂ ಪ್ರೇರಿತವಾಗಿ ಅವ್ಳು ಮಾಡಿರ್ತಕ್ಕಂಥದ್ದು ನಮ್ಮ ಹತ್ರ ಆದಾಯ ಇರೋದ್ರಿಂದ ದಯಮಾಡಿ ಪತ್ರಿಕಾ ಮಾಧ್ಯಮದವ್ರು ನೀವು ಸ್ವಲ್ಪ ಇದನ್ನು ಅರ್ಥ ಮಾಡ್ಕೋಬೇಕು. ಇದನ್ನು ಯಾವ ರೀತಿಯಾಗಿ ಪ್ರೊಜೆಕ್ಟ್ ಮಾಡಬೇಕಂತಕ್ಕಂಥದ್ದು ತಮಗೆ ಮನವಿ ಮಾಡ್ಕೊಳ್ತೀನಿ. ಇದನ್ನು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಬಿಕಾಸ್ ನಮ್ಮ ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆಯಿಂದ ಯಾವ ರೀತಿಯಿಂದ ತಪ್ಪಾಗಿಲ್ಲ ಅಂತ ನಾನು ಹೇಳಲಿಕ್ಕೆ ಸ್ಪಷ್ಟೀಕರಣ ಕೊಚ್ಚಕ್ಕೆ ಇಚ್ಛೆ ಬಯಸ್ತೀನಿ. ವಿವಸ್ತ್ರ ಪ್ರಕರಣಕ್ಕೆ ರಾಜಕೀಯ ಬಣ್ಣ ಬಳಿದ ಬಿಜೆಪಿ. ಪೊಲೀಸರ ವಿರುದ್ಧ ಹುಬ್ಬಳ್ಳಿಯಲ್ಲಿ ಕೇಸರಿ ಪ್ರೊಟೆಸ್ಟ್. ಮಹಿಳೆಯರಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರಿಗೆ ರಕ್ಷಣೆ ಕೊಡದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ಹುಬ್ಬಳ್ಳಿಯಲ್ಲಿ ಸುಜಾತ ಹಂಡಿ ವಸ್ತ್ರಾಪಹರಣ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಪೊಲೀಸರೇ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ. ಇದರಲ್ಲಿ ಆಕೆಯ ತಪ್ಪೇನಿಲ್ಲ. ಪೊಲೀಸರು ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಲು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಹುಬ್ಬಳ್ಳಿ ಮೇಯರ್ ಜ್ಯೋತಿ ಪಾಟೀಲ್, ಉಪಮೇಯರ್ ಸಂತೋಷ್ ಚವ್ಹಾಣ್
ಪಾಲ್ವಾನ್ ನೇತೃತ್ವದಲ್ಲಿ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಘಟನೆಯ ಕುರಿತು ಪ್ರತಿಕ್ರಿಯೆ ಕೊಟ್ಟಿರೋ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿ ಪರಿವರ್ತನೆಯಾಗಿವೆ ಅಂತ ಹೇಳಿದ್ರೆ, ಪರಿಷತ್ ಸದಸ್ಯ CT ರವಿ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಇದು ಅತ್ಯುತ್ತಮ ನಿದರ್ಶನ ಅಂತ ಹೇಳಿದ್ದಾರೆ. ಈ ಪೊಲೀಸ್ ಅಧಿಕಾರಿಗಳು ಒಂದು ರೀತಿ, ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ಕಾಂಗ್ರೆಸ್ಸಿನ ಕಚೇರಿಗಳಿಗೆ ಇವತ್ತು ಪರಿವರ್ತನೆ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರು ಕಾಂಗ್ರೆಸ್ ಏಜೆಂಟ್ ಅಂತ ಇವತ್ತು ವರ್ತನೆ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಸುಜಾತ ಮತ್ತು ಕುಟುಂಬದ ಸದಸ್ಯರನ್ನ ಅರೆಸ್ಟ್ ಮಾಡಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಇವತ್ತು ಹಲ್ಲೆ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾವು ಇದನ್ನು ಖಂಡಿಸ್ತೇವೆ. ಕಾಂಗ್ರೆಸ್ ಕಾರ್ಪೊರೇಟ್ ಸುವರ್ಣ ಕಲ್ಕುಂಟ ಅವರ ದೂರಿನ ಮೇಲೆ ಸುಜಾತ ಹಂದಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು, ಮಹಿಳಾ ದೌರ್ಜನ್ಯವೂ ಹೌದು. ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯೂ ಕೂಡ ವ್ಯಕ್ತ ಆಗ್ತಾ ಇದೆ. ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ, ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. ಇದು ಹುಬ್ಬಳ್ಳಿಯ ಕಥೆ. ಆದರೆ ಬೆಂಗಳೂರಿನ ಜಯನಗರ ಶಾಸಕ CK ರಾಮಮೂರ್ತಿ ಯುವತಿಯೊಬ್ಬಳಿಗೆ ಮೆಸೇಜ್ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಒಂದು ಪೋಸ್ಟ್ ವೈರಲ್ ಮಾಡಿತ್ತು. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ರಾಮಮೂರ್ತಿ, ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಹ್ಯಾಕ್ ಮಾಡಿ ಈ ರೀತಿ ಸಂದೇಶ ಕಳಿಸಿದ್ದಾರೆ, ಇದಕ್ಕೆ ನನಗೆ ಸಂಬಂಧನೇ ಇಲ್ಲ ಅಂತಿದ್ದಾರೆ. ಏನಿದು ಅಕೌಂಟ್ ಹ್ಯಾಕ್ ಮಾಡಿ ಸಂದೇಶ ಕಳಿಸಿರೋ ಪ್ರಕರಣ ಅಂತ ಹೇಳ್ತೀವಿ.